ಈ ಗುಂಡಿ ಗಂಡಾಂತರ ಇದೆಯಲ್ಲ, ಇದು ರಾಜಧಾನಿಯಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ಎಲ್ಲ ಕಡೆನೂ ಇದೆ ಕರ್ನಾಟಕದಲ್ಲಿ. ಹಳ್ಳಿಯ ರಸ್ತೆಗಳು ಕೂಡ ಹಳ್ಳದಂತಾಗಿವೆ, ಕೆಸರು ಹೊಂಡದಂತಾದ ರಸ್ತೆಯಲ್ಲಿ ಸಂಚಾರ ಬಿಡಿ, ಸುಮ್ಮನೆ ಅಲ್ಲಿ ಇಲ್ಲಿ ಕಾರಲ್ಲಿ ನಡಿಗೆನೂ ಕೂಡ ಕಷ್ಟ ಆಗ್ಬಿಟ್ಟಿದೆ, ವೆಹಿಕಲ್ಸ್ ಹೋಗೋದಿರಲಿ. ಅಂಥದ್ದೊಂದು ರಸ್ತೆನ ತೋರಿಸ್ತೀವಿ ನೋಡಿ. ಕೆಸರುಗದ್ದೆಯಾದ ಗ್ರಾಮದ ರಸ್ತೆ, ವಿದ್ಯಾರ್ಥಿಗಳು, ವಾಹನ ಸವಾರರ ಪರದಾಟ. ನೀವೇ ನೋಡ್ಬಿಡಿ, ಇದನ್ಯಾರಾದ್ರೂ ರಸ್ತೆ ಅಂತಾರ? ಖಂಡಿತ ಇಲ್ಲ. 4 ಕೋನಗಳನ್ನ ಬಿಟ್ರೆ ಆರಾಮಾಗಿ ಬಿದ್ದು ಹೊರಲಾಡ್ತವೆ. ಜೋರು ಮಳೆ ಬಂದ್ರೆ ಸಣ್ಣ ಕೆರೆ ಅಂತಾಗುತ್ತೆ. ಹೀಗಿರುವ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕು, ವಾಹನಗಳು ಸಂಚರಿಸಬೇಕಂದ್ರೆ ಅವರ ಕತೆ ಏನಾಗಿರಬಹುದು ನೀವೇ ಯೋಚಿಸಿ. ಈ ಕಿತ್ತೋದ ಕೆಸರುಗದ್ದೆ ರಸ್ತೆ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಕೋನಬೇವು ಗ್ರಾಮದ ರಸ್ತೆ. ಈ ರಸ್ತೆ ಕೋನಬೇವು, ನಾಯಕನಹಟ್ಟಿ, ತುರುವನೂರು, ಮುಷ್ಟೂರುವರೆಗೆ ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ವಾಹನಗಳು ಹೋಗೋದು ಬಿಡಿ, ಜನರು ಕೂಡ ನಡೆದುಕೊಂಡು ಹೋಗಲಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗೆ ಹೋಗುವಂತಹ ಮಕ್ಕಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ರೈತರು ಇದೇ ರಸ್ತೆಯಲ್ಲಿ ಹರಸಾಹಸಪಟ್ಟು ಸಂಚರಿಸಬೇಕಾಗಿದೆ. ದೊಡ್ಡ ದೊಡ್ಡ ಹೊಂಡ ಬಿದ್ದಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ. ಈ ಅವ್ಯವಸ್ಥೆ ಕಂಡು ರೊಚ್ಚಿಗೆದಂತಹ ಗ್ರಾಮಸ್ಥರು ಗುಂಡಿಗಳಲ್ಲಿ ಮರದ ರೆಂಬೆಗಳನ್ನ ನೆಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕಡೆ ಜಂಗಲ್ಲು, ಈ ಕಡೆ ಚರಂಡಿ, ಈ ಕಡೆ ರೋಡ್ ಎಲ್ಲ ಕೆಟ್ಟಿರೋದ್ರಿಂದ ಬಸ್ಗಳು ಸಮೇತ ಇಲ್ಲಿ ಯಾವ ಬರ್ತಾ ಇಲ್ಲ. ಹಂಗೆ ರೋಡ್ ಗುಂಟ ಹಂಗೆ ಹೋಗ್ತದ ಬಸ್ಗಳು. ಹೈಸ್ಕೂಲ್ ಇದೆ, ನಮ್ಮ ಊರಲ್ಲ ಹೈಸ್ಕೂಲ್ಗೆ ಇಲ್ಲಿ ಕುಂಬೆಗೆ ಹೋಗ್ಬೇಕು, ಅವ್ರಿಗೂ ಬಹಳ ತೊಂದರೆ ಆಗ್ತದೆ. ಹಾಸ್ಪಿಟ್ಲಿಗೆ ಹೋಗೋರಿಗೆ ತುರ್ನೂರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವ್ರಿಗೂ ಬಹಳ ತೊಂದರೆ. ಆಮೇಲೆ ಈ ರೋಡ್ ಇಲ್ಲೆಲ್ಲ ಮೊಣಕಾಲ್ ಮಠ ನೀರ್ ನಿಲ್ತದೆ, ಮಳೆ ಬಂದಾಗ ಭಾರಿ ಸಮಸ್ಯೆ ಇಲ್ಲಿ. ಯಮಗುಂಡಿಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸಲು ಬೈಕ್, ಆಟೋ ಹರಸಾಹಸ ಪಡಬೇಕಾಗಿದೆ. ರೈತ ಜಮೀನುಗಳಿಗೆ ಹೋಗಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾಗಿದೆ. ಮಳೆ ನೀರು ತುಂಬಿರುವುದರಿಂದ ಎಷ್ಟು ಆಳವಿದೆ ಎನ್ನುವುದು ಕೂಡ ಗೊತ್ತಾಗದಂತಾಗಿದೆ. ಹೀಗಾಗಿ ಸರ್ಕಾರಿ ಈ ರಸ್ತೆಗಳನ್ನ ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಜನರ ಜೀವಕ್ಕೆ ಕುತ್ತು ಬರಲಿದೆ. ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮೂರು ಹುಡುಗರು ಕುಮ್ನಿಬೇವು, ತುರ್ನೂರೆಲ್ಲ ಓದ್ತಾರೆ. ಈ ಮಳೆ ಬಂದ್ರೆ ಇಲ್ಲಿ ಬಸ್ಗಳೇ ಬರಲ್ಲ. ಇಲ್ಲಿ ಅವ್ರು ಅಡ್ಡಾಡೋದು ಪಾಪ, ಸೈಕಲ್ ಹೋಗ್ತಿರಲ್ಲ, ಬೈಕ್ ಒಳಗೆ ಹೋಗ್ತಿರಲ್ಲ, ಮನೆಗೆ ರೈತರನ್ನೇ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕು. ಬಸ್ಗಳು ಬರೋದ್ರಿಂದ ಅದು ಮಳೆ ಬಂತಂದ್ರೆ ಗುಂಡಿಗಳಿಗೆ ಗೊತ್ತಾಗಲ್ಲ, ಬೈಕ್ನ ಕರ್ಕೊಂಡು ಹೋಗ್ಬೇಕಾರೆ. ಎಷ್ಟೋ ಸರಿ ಬಿದ್ದೋಯ್ದಾರೆ ಈ ರೋಡ್ನಾಗೆಲ್ಲ. ದಯವಿಟ್ಟು ಇದು ಆಡಳಿತ ಆಗಿರಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ನೋಡಿ ಈ ರೋಡ್ ಹಾಕಿಸ್ಕೊಡ್ಬೇಕಂತ ಕೇಳ್ತೀವಿ. ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಭಾಗದ ಗ್ರಾಮೀಣ ರಸ್ತೆಗಳು ಸ್ಥಿತಿ ಹೀಗೆ ಇದೆ. ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಇರುವುದು ಬಿಟ್ಟು ಗ್ರಾಮಗಳತ್ತ ಗಮನವನ್ನು ಹರಿಸಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕಾಗಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಈ ಗುಂಡಿ ಗಂಡಾಂತರ ಇದೆಯಲ್ಲ, ಇದು ರಾಜಧಾನಿಯಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ಎಲ್ಲ ಕಡೆನೂ ಇದೆ ಕರ್ನಾಟಕದಲ್ಲಿ. ಹಳ್ಳಿಯ ರಸ್ತೆಗಳು ಕೂಡ ಹಳ್ಳದಂತಾಗಿವೆ, ಕೆಸರು ಹೊಂಡದಂತಾದ ರಸ್ತೆಯಲ್ಲಿ ಸಂಚಾರ ಬಿಡಿ, ಸುಮ್ಮನೆ ಅಲ್ಲಿ ಇಲ್ಲಿ ಕಾರಲ್ಲಿ ನಡಿಗೆನೂ ಕೂಡ ಕಷ್ಟ ಆಗ್ಬಿಟ್ಟಿದೆ, ವೆಹಿಕಲ್ಸ್ ಹೋಗೋದಿರಲಿ. ಅಂಥದ್ದೊಂದು ರಸ್ತೆನ ತೋರಿಸ್ತೀವಿ ನೋಡಿ. ಕೆಸರುಗದ್ದೆಯಾದ ಗ್ರಾಮದ ರಸ್ತೆ, ವಿದ್ಯಾರ್ಥಿಗಳು, ವಾಹನ ಸವಾರರ ಪರದಾಟ. ನೀವೇ ನೋಡ್ಬಿಡಿ, ಇದನ್ಯಾರಾದ್ರೂ ರಸ್ತೆ ಅಂತಾರ? ಖಂಡಿತ ಇಲ್ಲ. 4 ಕೋನಗಳನ್ನ ಬಿಟ್ರೆ ಆರಾಮಾಗಿ ಬಿದ್ದು ಹೊರಲಾಡ್ತವೆ. ಜೋರು ಮಳೆ ಬಂದ್ರೆ ಸಣ್ಣ ಕೆರೆ ಅಂತಾಗುತ್ತೆ. ಹೀಗಿರುವ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕು, ವಾಹನಗಳು ಸಂಚರಿಸಬೇಕಂದ್ರೆ ಅವರ ಕತೆ ಏನಾಗಿರಬಹುದು ನೀವೇ ಯೋಚಿಸಿ. ಈ ಕಿತ್ತೋದ ಕೆಸರುಗದ್ದೆ ರಸ್ತೆ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಕೋನಬೇವು ಗ್ರಾಮದ ರಸ್ತೆ. ಈ ರಸ್ತೆ ಕೋನಬೇವು, ನಾಯಕನಹಟ್ಟಿ, ತುರುವನೂರು, ಮುಷ್ಟೂರುವರೆಗೆ ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ವಾಹನಗಳು ಹೋಗೋದು ಬಿಡಿ, ಜನರು ಕೂಡ ನಡೆದುಕೊಂಡು ಹೋಗಲಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗೆ ಹೋಗುವಂತಹ ಮಕ್ಕಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ರೈತರು ಇದೇ ರಸ್ತೆಯಲ್ಲಿ ಹರಸಾಹಸಪಟ್ಟು ಸಂಚರಿಸಬೇಕಾಗಿದೆ. ದೊಡ್ಡ ದೊಡ್ಡ ಹೊಂಡ ಬಿದ್ದಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ. ಈ ಅವ್ಯವಸ್ಥೆ ಕಂಡು ರೊಚ್ಚಿಗೆದಂತಹ ಗ್ರಾಮಸ್ಥರು ಗುಂಡಿಗಳಲ್ಲಿ ಮರದ ರೆಂಬೆಗಳನ್ನ ನೆಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕಡೆ ಜಂಗಲ್ಲು, ಈ ಕಡೆ ಚರಂಡಿ, ಈ ಕಡೆ ರೋಡ್ ಎಲ್ಲ ಕೆಟ್ಟಿರೋದ್ರಿಂದ ಬಸ್ಗಳು ಸಮೇತ ಇಲ್ಲಿ ಯಾವ ಬರ್ತಾ ಇಲ್ಲ. ಹಂಗೆ ರೋಡ್ ಗುಂಟ ಹಂಗೆ ಹೋಗ್ತದ ಬಸ್ಗಳು. ಹೈಸ್ಕೂಲ್ ಇದೆ, ನಮ್ಮ ಊರಲ್ಲ ಹೈಸ್ಕೂಲ್ಗೆ ಇಲ್ಲಿ ಕುಂಬೆಗೆ ಹೋಗ್ಬೇಕು, ಅವ್ರಿಗೂ ಬಹಳ ತೊಂದರೆ ಆಗ್ತದೆ. ಹಾಸ್ಪಿಟ್ಲಿಗೆ ಹೋಗೋರಿಗೆ ತುರ್ನೂರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವ್ರಿಗೂ ಬಹಳ ತೊಂದರೆ. ಆಮೇಲೆ ಈ ರೋಡ್ ಇಲ್ಲೆಲ್ಲ ಮೊಣಕಾಲ್ ಮಠ ನೀರ್ ನಿಲ್ತದೆ, ಮಳೆ ಬಂದಾಗ ಭಾರಿ ಸಮಸ್ಯೆ ಇಲ್ಲಿ.
ಯಮಗುಂಡಿಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸಲು ಬೈಕ್, ಆಟೋ ಹರಸಾಹಸ ಪಡಬೇಕಾಗಿದೆ. ರೈತ ಜಮೀನುಗಳಿಗೆ ಹೋಗಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾಗಿದೆ. ಮಳೆ ನೀರು ತುಂಬಿರುವುದರಿಂದ ಎಷ್ಟು ಆಳವಿದೆ ಎನ್ನುವುದು ಕೂಡ ಗೊತ್ತಾಗದಂತಾಗಿದೆ. ಹೀಗಾಗಿ ಸರ್ಕಾರಿ ಈ ರಸ್ತೆಗಳನ್ನ ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಜನರ ಜೀವಕ್ಕೆ ಕುತ್ತು ಬರಲಿದೆ. ಕಾಂಕ್ರೀಟ್ ರಸ್ತೆಗಳನ್ನ ಮಾಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮೂರು ಹುಡುಗರು ಕುನ್ನಿಬೇವು ತುರ್ನೂರೆಲ್ಲ ಓದ್ತಾರೆ. ಈ ಮಳೆ ಬಂದತಂದ್ರೆ ಇಲ್ಲಿ ಬಸ್ಗಳೇ ಬರಲ್ಲ. ಇಲ್ಲಿ ಅವ್ರು ಅಡ್ಡಾಡೋದು ಪಾಪ ಸೈಕಲ್ ಹೋಗ್ತಿರಲ್ಲ, ಬೈಕ್ ಒಳಗೆ ಹೋಗ್ತಿರಲ್ಲ, ಮನೆಗೆ ರೈತರನ್ನೇ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕು. ಬಸ್ಗಳು ಬರೋದ್ರಿಂದ ಅದು ಮಳೆ ಬಂತಂದ್ರೆ ಗುಂಡಿಗಳಿಗೆ ಗೊತ್ತಾಗಲ್ಲ, ಬೈಕ್ನ ಕರ್ಕೊಂಡು ಹೋಗ್ಬೇಕಾರೆ ಎಷ್ಟೋ ಸರಿ ಬಿದ್ದು ಇದಾರೆ ಈ ರೋಡ್ನಾಗೆಲ್ಲ. ದಯವಿಟ್ಟು ಇದು ಆಡಳಿತ ಆಗಿರಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ನೋಡಿ ಈ ರೋಡ್ ಹಾಕಿಸ್ಕೊಡ್ಬೇಕಂತ ಕೇಳ್ತೀವಿ. ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಭಾಗದ ಗ್ರಾಮೀಣ ರಸ್ತೆಗಳು ಸ್ಥಿತಿ ಹೀಗೆ ಇದೆ. ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಬೆಂಗಳೂರಿನಲ್ಲಿ ಇರುವುದು ಬಿಟ್ಟು ಗ್ರಾಮಗಳತ್ತ ಗಮನವನ್ನು ಹರಿಸಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕಾಗಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಈ ಗುಂಡಿ ಗಂಡಾಂತರ ಇದೆಯಲ್ಲ, ಇದು ರಾಜಧಾನಿಯಿಂದ ಹಿಡಿದು ಗ್ರಾಮೀಣ ಭಾಗದವರೆಗೂ ಎಲ್ಲ ಕಡೆನೂ ಇದೆ ಕರ್ನಾಟಕದಲ್ಲಿ. ಹಳ್ಳಿಯ ರಸ್ತೆಗಳು ಕೂಡ ಹಳ್ಳದಂತಾಗಿವೆ, ಕೆಸರು ಹೊಂಡದಂತಾದ ರಸ್ತೆಯಲ್ಲಿ ಸಂಚಾರ ಬಿಡಿ, ಸುಮ್ಮನೆ ಅಲ್ಲಿ ಇಲ್ಲಿ ಕಾರಲ್ಲಿ ನಡಿಗೆನೂ ಕೂಡ ಕಷ್ಟ ಆಗ್ಬಿಟ್ಟಿದೆ, ವೆಹಿಕಲ್ಸ್ ಹೋಗೋದಿರ್ಲಿ. ಅಂಥದ್ದೊಂದು ರಸ್ತೆನ ತೋರಿಸ್ತೀವಿ ನೋಡಿ. ಕೆಸರು ಗದ್ದೆಯಾದ ಗ್ರಾಮದ ರಸ್ತೆ, ವಿದ್ಯಾರ್ಥಿಗಳು, ವಾಹನ ಸವಾರರ ಪರದಾಟ. ನೀವೇ ನೋಡ್ಬಿಡಿ, ಇದನ್ಯಾರಾದ್ರೂ ರಸ್ತೆ ಅಂತಾರ? ಖಂಡಿತ ಇಲ್ಲ. 4 ಕೋನಗಳನ್ನ ಬಿಟ್ರೆ ಆರಾಮಾಗಿ ಬಿದ್ದು ಹೊರಡಾಡ್ತವೆ. ಜೋರು ಮಳೆ ಬಂದ್ರೆ ಸಣ್ಣ ಕೆರೆ ಅಂತಾಗುತ್ತೆ. ಹೀಗಿರುವ ಕೆಸರು ಗದ್ದೆಯಂತಾದ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಓಡಾಡಬೇಕು, ವಾಹನಗಳು ಸಂಚರಿಸಬೇಕಂದ್ರೆ ಅವರ ಕತೆ ಏನಾಗಿರಬಹುದು ನೀವೇ ಯೋಚಿಸಿ. ಈ ಕಿತ್ತೋದ ಕೆಸರು ಗದ್ದೆ ರಸ್ತೆ ಚಿತ್ರದುರ್ಗ ತಾಲೂಕಿನ ಹುಣಸೇಕಟ್ಟೆ ಕೋನಬೇವು ಗ್ರಾಮದ ರಸ್ತೆ. ಈ ರಸ್ತೆ ಕೋನಬೇವು, ನಾಯಕನಹಟ್ಟಿ, ತುರುವನೂರು, ಮುಷ್ಟೂರುವರೆಗೆ ಸಂಪರ್ಕ ರಸ್ತೆಯಾಗಿದ್ದು ಸಂಪೂರ್ಣ ಹದಗೆಟ್ಟು ಹೋಗಿದೆ. ವಾಹನಗಳು ಹೋಗೋದು ಬಿಡಿ, ಜನರು ಕೂಡ ನಡೆದುಕೊಂಡು ಹೋಗಲಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಶಾಲೆಗೆ ಹೋಗುವಂತಹ ಮಕ್ಕಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ರೈತರು ಇದೇ ರಸ್ತೆಯಲ್ಲಿ ಹರಸಾಹಸ ಪಟ್ಟು ಸಂಚರಿಸಬೇಕಾಗಿದೆ. ದೊಡ್ಡ ದೊಡ್ಡ ಹೊಂಡ ಬಿದ್ದಿರುವಂತಹ ಈ ರಸ್ತೆಯಲ್ಲಿ ಮಳೆ ನೀರು ತುಂಬಿಕೊಂಡಿದೆ. ಈ ಅವ್ಯವಸ್ಥೆ ಕಂಡು ರೊಚ್ಚಿಗೆದಂತಹ ಗ್ರಾಮಸ್ಥರು ಗುಂಡಿಗಳಲ್ಲಿ ಮರದ ರೆಂಬೆಗಳನ್ನ ನೆಟ್ಟು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕಡೆ ಜಂಗಲ್ಲು, ಈ ಕಡೆ ಚರಂಡಿ, ಈ ಕಡೆ ರೋಡ್ ಎಲ್ಲ ಕೆಟ್ಟಿರೋದ್ರಿಂದ ಬಸ್ಗಳು ಸಮೇತ ಇಲ್ಲಿ ಯಾವ ಬರ್ತಾ ಇಲ್ಲ. ಹಂಗೆ ರೋಡ್ ಗುಂಟ ಹಂಗೆ ಹೋಗ್ತದ ಬಸ್ಗಳು. ಹೈಸ್ಕೂಲ್ ಇದೆ, ನಮ್ಮ ಊರಲ್ಲ ಹೈಸ್ಕೂಲ್ಗೆ ಇಲ್ಲಿ ಕುಂಬೆಗೆ ಹೋಗ್ಬೇಕು, ಅವ್ರಿಗೂ ಬಹಳ ತೊಂದರೆ ಆಗ್ತದೆ. ಹಾಸ್ಪಿಟ್ಲಿಗೆ ಹೋಗೋರಿಗೆ ತುರ್ನೂರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅವ್ರಿಗೂ ಬಹಳ ತೊಂದರೆ. ಆಮೇಲೆ ಈ ರೋಡ್ ಇಲ್ಲೆಲ್ಲ ಮೊಣಕಾಲ್ ಮಠ ನೀರ್ ನಿಲ್ತದ, ಮಳೆ ಬಂದಾಗ ಭಾರಿ ಸಮಸ್ಯೆ ಇಲ್ಲಿ. ಯಮಗುಂಡಿಗಳಿಂದ ಕೂಡಿರುವಂತಹ ಈ ರಸ್ತೆಯಲ್ಲಿ ಸಂಚರಿಸಲು ಬೈಕ್, ಆಟೋ ಹರಸಾಹಸ ಪಡಬೇಕಾಗಿದೆ. ರೈತ ಜಮೀನುಗಳಿಗೆ ಹೋಗಬೇಕು ಅಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾಗಿದೆ. ಮಳೆ ನೀರು ತುಂಬಿರುವುದರಿಂದ ಎಷ್ಟು ಆಳವಿದೆ ಎನ್ನುವುದು ಕೂಡ ಗೊತ್ತಾಗದಂತಾಗಿದೆ. ಹೀಗಾಗಿ ಸರ್ಕಾರಿ ಈ ರಸ್ತೆಗಳನ್ನ ಆದಷ್ಟು ಬೇಗ ಸರಿಪಡಿಸದಿದ್ದಲ್ಲಿ ಜನರ ಜೀವಕ್ಕೆ ಕುತ್ತು ಬರಲಿದೆ. ಕಾಂಕ್ರೀಟ್ ರಸ್ತೆಗಳನ್ನ ಮಾಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮೂರು ಹುಡುಗರು ಕುನ್ನಿಬೇವು ತುರ್ನೂರೆಲ್ಲ ಓದ್ತಾರೆ. ಈ ಮಳೆ ಬಂದತಂದ್ರೆ ಇಲ್ಲಿ ಬಸ್ಗಳೇ ಬರಲ್ಲ. ಇಲ್ಲಿ ಅವ್ರು ಅಡ್ಡಾಡೋದು ಪಾಪ ಸೈಕಲ್